ಭೂಮಿ ನಮ್ಮ ಆಲಯ, ಭೂಮಿ ನಮ್ಮ ಆಲಯ, ಕಾಯಕವೇ ದೇವರು, ದೇವರಿಗೆ ಸೂರ್ಯನದೇ ಆರತಿ. ದುಡಿಯು ಶಿವ ನಲಿಯು ಶಿವ, ಕಾಮ ಕ್ರೋಧ ಎಸೆದು ಮೇಲೆ ಹೇಳು ಶಿವ ಹೇಳು ಶಿವ. ಬಾಳ ಬಂಡಿ ಓಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಹೇ ಪ್ರಭಾತ ನಿನಗೆ ಸುಪ್ರಭಾತ, ಶರಣು ಶರಣು ಶರಣು. ನಮಸ್ತೆ ವೀಕ್ಷಕರೇ, ಇದು ಸೋಮವಾರದಲ್ಲಾಗಿರುತ್ತೆ. ಎಲ್ಲರಿಗೂ ಪಂಚಮಶ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಗಳ 6 ಗಂಟೆಗೆ ಟ್ಯೂಷನ್ ಇತ್ತು, ಹಾಗಾಗಿ ಟ್ಯೂಷನಿಗೆ ಬಿಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಮೊದಲಿಂದಲೇ ಸ್ಟಾರ್ಟ್ ಆಗೋದು ಟೀ ಕುಡಿಯೋದ್ರಿಂದ. ಹಾಗಾಗಿ ನಮ್ಮ ಯಜಮಾನ್ರಿಗೆ ಟೀ ಕಾಯಿಸ್ಕೊಟ್ಟಿಟ್ಟು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಬಾತೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಾತಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ತರಕಾರಿ ಇಲ್ಲದ ಕಾರಣ ಟೊಮೊಟೊ ಬಾತನ್ನೇ ಮಾಡೋಣ ಅಂತ ಸಿಂಪಲಾಗಿ ಒಂದು ಟೊಮೊಟೊ ಬಾತ್ ಮಾಡಿದ್ವಿ. ಟೊಮೊಟೊ ಬಾತ್ಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡೆ. ಸ್ವಲ್ಪ 3 ಮೆಣಸಿನ್ಕಾಯಿ ಹಾಕಿದೆ. ನಾನು ಸಾಂಬಾರು ಪುಡಿನೇ ಯೂಸ್ ಮಾಡ್ತೀನಿ, ಅಂದರೆ ಮಟನ್ ಸಾಂಬಾರು ಪುಡಿ ಅಂತಾರಲ್ಲ ಅಡುಗೆ, ಅದನ್ನೇ ಬಳಸೋದು. ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ಮೆಂತ್ಯ ಸೊಪ್ಪು ತೊಗೊಳ್ಳೋಣ ಅಂತ ನೋಡಿ, ಈ ಬಿಸಿಲಲ್ಲಿ ಮೆಂತ್ಯ ಸೊಪ್ಪೆ ತರಕಾರಿ ಆಗಲಿ ಸೊಪ್ಪಾಗಲಿ ಸಿಗಲೇ ಇಲ್ಲ. ಹಾಗಾಗಿ ಕಸೂರಿ ಮೆಂತ್ಯ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡೆ. ನಾನು ನಿನ್ನೆ ಪರಿಚಯದಲ್ಲಿ ನನ್ನ ಒಂದು ಸುಮಾರು ವಿಷಯಗಳನ್ನ ನನ್ನ ಫ್ಯಾಮಿಲಿ ಇದನ್ನೆಲ್ಲ ಹೇಳ್ಕೊಡ್ಲೇ ಇಲ್ಲ ನಿಮಗೆ. ಅದನ್ನು ಈಗ ನಾನು ಶೇರ್ ಮಾಡ್ಕೊತೀನಿ. ಬಾತ್ ಮಾಡ್ತಾ ಈಗ ನಾನು ಟೊಮೊಟೊನೂ ಹಾಕಿ ಫ್ರೈ ಮಾಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಹುರಿದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನ ಸ್ವಲ್ಪ ಮೊಸರು, ಸ್ವಲ್ಪ ಹಾಲು ಎರಡನ್ನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಮೊಸರು ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ. ತರಕಾರಿ ಹಾಕಿರಲ್ಲ ನೋಡಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ತೀನಿ ಯಾವಾಗಲೂ. ಅಂದರೆ ಪ್ಲೈನ್ ಬಾತ್, ಟೊಮೊಟೊ ಬಾತ್ಗೆ. ಗೀ ರೈಸ್ ಎಲ್ಲ ಮಾಡುವಾಗ ನಾರ್ಮಲಾಗಿ ಮಾಡುವಂಥದ್ದು. ನಾನು 3 ಕಪ್ಪು ಅಕ್ಕಿಗೆ 6 ಕಪ್ಪು ನೀರು ಹಾಕಿ ಬಾತ್ ಕ್ವಾಂಟಿಟಿನ ನೋಡಿಕೊಂಡು ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಬಾತ್ಗೆ ರೆಡಿ ಮಾಡಿದೆ. ನಾನು ಯಾವಾಗಲೂ ಉಪ್ಪನ್ನು ಕೈಯಲ್ಲೇ ಒಂದು ಹಿಡಿ 1-2 ಬೆಳ್ಳು ಬಿಡೋದು, ಆ ಥರ ಹೇಳಿ ಮೆಜರ್ಮೆಂಟ್ ಪ್ರಕಾರ ಕೈಯಲ್ಲೇ ಹಾಕೋದು. ಹಾಗಾಗಿ ನಿಮಗೆ ಹಾಗೆ ತೋರಿಸಿದ್ದೀನಿ. ಅದು ನಿಮಗೆ ಓಕೆ ಅಂತ ಅನಿಸುತ್ತೆ ಏನೋ, ನಿಮಗೇನಾದ್ರು ಗೊತ್ತಿದ್ದರೆ ಅದನ್ನು ಹೇಳಿ ಯಾವ ರೀತಿ ಹಾಕಬೇಕು ಅಂತ. ಬಾತ್ಗೆ ನಾನು ರೆಡಿ ಆಯಿತು. ಈಗ ನಾನು ಬಾತ್ ಆಗೋ ತನಕ ಬೇರೆದೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಬಾತು ಕೂಗ್ತು. ಸೊ ನಿಮಗೆ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ. ಸಿಂಪಲ್ಲಾಗಿ ಮಾಡಿದ್ದೀನಿ ಮೊದಲನೇ ಟೈಮು. ನಾನು ಬ್ರೆಡ್ ಬಜ್ಜಿ ಮಾಡೋಣ ಬಾತಿನ ಜೊತೆಗೆ, ಬರೀ ಪ್ಲೈನ್ ಬಾತ್ ಆಗಿರೋದ್ರಿಂದ ಅಂತ ಬ್ರೆಡ್ ಬಜ್ಜಿಗೆ ರೆಡಿ ಮಾಡಿಕೊಂಡೆ. ಹಂಚ್ಕೊಳ್ಳೋಕ್ಕಿಲ್ಲ ಅಂತಂದರೆ ಬಾತು ಹೋಗೋದೇ ಇಲ್ಲ. ಹಾಗಾಗಿ ನಾನು ಬ್ರೆಡ್ ಬಜ್ಜಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ಸೋಡಾ. ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ಕೋತೀನಿ. ಮೊಸರು ಹಾಕಿದ್ರೆ ಸ್ವಲ್ಪ ಫ್ಲಫಿ ಬರುತ್ತೆ. ನೀವು ಸೋಡಾನ ತೆಗೆದು ಕ್ಯಾನ್ಸಲ್ ಮಾಡಿದ್ರೂ ಮೊಸರು ಹಾಕಿದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಬ್ರೆಡ್ಡು, ತುಂಬ ಫ್ಲಫಿ ಥರ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಬ್ರೆಡ್ ಬಜ್ಜಿ ಜೊತೆಯಲ್ಲಿ
ಸ್ವಲ್ಪ ಕೀರು ಮಾಡ್ಕೊಳ್ಳೋಣ. ಫಸ್ಟ್ ಮಾಡ್ತಾಯಿದ್ದೀನಲ್ವ ಚಾನಲ್ನ, ಇದನ್ನು ಸ್ವಲ್ಪ ಸಿಹಿ ಏನಾದರೂ ತೋರಿಸೋಣ ಮಾಡೋಣ ಅಂತ ಹೇಳಿ ಹಾಲು ಕೀರು ಮಾಡ್ಕೊಳ್ಳೋಣ, ಸಿಂಪಲ್ಲಾಗಿದೆ ಅಂತ ಹೇಳಿ ಹಾಲು ಕೀರುಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು, ಫ್ರೈ ಆಗೋ ತನಕ ಒಂದು ಪಾತ್ರೆಯಲ್ಲಿ ಅದೇ ಪಾತ್ರೆಗೆ ಶಾವಿಗೆ ಹುರಿದು ಎತ್ತಿಟ್ಕೊಂಡು ನಾನು ಹಾಲು ಕಾಯೋಕ್ಕಿಡ್ತೀನಿ. ಅಲ್ಲಿ ತನಕ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕ್ಕಿಡ್ತೀನಿ. ಒಂದು ಕಡೆ ಹಾಲು ಕಾಯೋಕ್ಕಿಟ್ಟಿರ್ತೀನಿ. ಎಣ್ಣೆ ಕಾದ ನಂತರ ಬಜ್ಜಿನ ಹಾಕ್ತೀನಿ. ಬ್ರೆಡ್ ಅದ್ದಿ ನಾವು ಬೇಗನೆ ಡಿಪ್ ಮಾಡಿ ಎಣ್ಣೆ ಬಾಣಲಿಗೆ ಇಟ್ಬಿಡಬೇಕು, ಇಲ್ಲಾಂದರೆ ಬ್ರೆಡ್ ಕಟ್ ಆಗಿಬಿಡುತ್ತೆ. ತುಂಬ ಹೊತ್ತು ಬ್ರೆಡ್ನ ನಾವು ಹಿಟ್ಟು ಹದದಲ್ಲೇ ಹಾಕಿಟ್ಟಿದ್ರೆ ಕಟ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಬೇಗ ತಕ್ಷಣ ತೆಗೆದು ಹಾಕ್ಬಿಡ್ಬೇಕು ಡಿಪ್ ಮಾಡಿ. ಈ ಕಡೆ ಹಾಲು ಕಾಗ್ತಾಯಿದೆ, ಸಕ್ಕರೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ದೀವಿ. 3 ಜನ ಮಕ್ಕಳು, 3 ಜನ ನನಗೆ ಮಕ್ಕಳು. ನಾನು, ನನ್ನ ಗಂಡ, ನನ್ನ 3 ಜನ ಮಕ್ಕಳು. ನಾನು ನೆನ್ನೆ ಹೇಳೋದನ್ನು ಮರ್ತೋಯ್ತು, ಅದಕ್ಕೆ ನಾನು ಇವಾಗ ಈ ಮಧ್ಯದಲ್ಲಿ ಹೇಳಿಬಿಡೋಣ ಅಂತ ಹೇಳ್ತಾಯಿದ್ದೀನಿ. ಬ್ರೆಡ್ಡು ತುಂಬ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಚೆನ್ನಾಗಿ ಎಣ್ಣೆನ ಸೋರಿಸಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಹಾಲಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಅಲ್ಲಿಗಿಟ್ಟರೆ ಹಾಲು ಕೀರೂ ರೆಡಿ ಆಗುತ್ತೆ. ಆಫ್ ಮಾಡಿದೆ. ಸ್ವಲ್ಪ ಅದು ಎಲ್ಲ ಇದಾಗಬೇಕು, ಮುಚ್ಚಳ ಇಟ್ಟು ಬಾತು ರೆಡಿ, ಬ್ರೆಡ್ ಬಜ್ಜಿನೂ ರೆಡಿ, ಹಾಲು ಕೀರೂ ರೆಡಿ. ಹೇಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದು ಟೇಸ್ಟ್ ನೋಡಿಬಿಟ್ಟು ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದೆ. ನನಗೂ ತುಂಬ ಟೈಮ್ ಆಗಿಬಿಟ್ಟಿತ್ತು, ಬೇಗ ನಾನು ಶಾಪಿಗೆ ಬಂದುಬಿಟ್ಟೆ. ನಾನು ಟೈಲರಿಂಗ್ ಇಟ್ಕೊಂಡಿದ್ದೀನಿ ಶಾಪು. ಬೇಗ ಹೊಲಿದು ಬರೋ ತನಕ ತುಂಬ ಲೇಟಾಗಿತ್ತು, ಆರ್ಡರ್ಸ್ಗಳು ಜಾಸ್ತಿ ಇತ್ತು. ಹಾಗಾಗಿ ನಾನು ಹೊಲಿದು ಮುಗಿಸ್ಬಿಟ್ಟು ಬರೋ ತನಕ ಸಮಯ ಒಂದು 9-9:30 ಆಗಿಬಿಟ್ಟಿತ್ತು ನನ್ನ ಮನೆಗೆ ಬರೋ ತನಕ. ಅಷ್ಟೇ ನನ್ನ ಮಗಳೇ ಎಲ್ಲ ಅಡುಗೆನೆಲ್ಲ ಮಾಡಿಟ್ಟಿದ್ಲು. ಕಸ್ಟಮರ್ ಬಂದಿದ್ದರು, ಅವ್ರು ಕೊಡೋ ತನಕ ಮಾತಾಡಿ ಹೊಲಿದು ಎಲ್ಲ ಮಾಡೋ ತನಕ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಮಾಡಿದ್ದೀನಿ. ಮನೆಗೆ ಬಂದು ಊಟ ಮಾಡಿ ಅನ್ನ ಸಾಂಬಾರು ಇಟ್ಟು ಊಟ ಮಾಡಿಕೊಂಡು ಎಲ್ಲ ಮಲ್ಕೊಂಡ್ವಿ. ನನಗೆ ಎಡಿಟಿಂಗ್ ಮಾಡೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ಇಷ್ಟು ಮಾಡಿದ್ದೀನಿ. ಎಲ್ರಿಗೂ ಶುಭರಾತ್ರಿ. ಎಲ್ಲರೂ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು.